ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದಿಂದ ಯುಗಾದಿ ಹಬ್ಬದ ಅಂಗವಾಗಿ ಬೇವು ಬೆಲ್ಲ ಹಾಗೂ ರಂಜಾನ್ ಹಬ್ಬದ ನಿಮಿತ್ತ ಆಹಾರ ಪದಾರ್ಥಗಳ ಕಿಟ್ ವಿತರಣೆ ಕಾರ್ಯಕ್ರಮ ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ರಾಜ್ಯ ಅಧ್ಯಕ್ಷರಾದ ಜಗನ್ನಾಥ್ ಸೂರ್ಯವಂಶಿಯವರು ಸ್ವಾಗತ ಹಾಗೂ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಹಾಗೂ ಪವಿತ್ರ ರಂಜಾನ್ ಹಬ್ಬದ ಸಾಮಗ್ರಿಗಳ ಕಿಟ್ ವಿತರಣೆ ಕಾರ್ಯಕ್ರಮಕ್ಕೆ ಅವರು ಬಂದು ಸೌಕರ್ಯಪಟ್ಟು ಆಗಮಿಸಿದ ಮುತ್ತೈದೆಯರಿಗೆ ನಾವು ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇವೆ ನಮ್ಮ ಸಂಘಿನ ವತಿಯಿಂದ. ಮತ್ತು ಅದೇ ಥರ ನಮ್ಮ ಗುರುಗಳಾದಂಥ ಕಲಬುರಗಿ ನ್ಯಾಯವಾದಿಗಳು ಅವರು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಸೌಕರ್ಯಪಟ್ಟಂತ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಅದೇ ಥರ ನಮ್ಮ ಆತ್ಮೀಯ ಸೋದರರಾದ ಭವಾನಿ ಸಿಂಗ್ ಠಾಕೂರ್ ಅವರು SL ಚಾನಲ್ ರಾಜ್ಯ ಉಪಾಧ್ಯಕ್ಷರು ಅವರು ಇವತ್ತು ದಿವಸ ಯುಗಾದಿ ಹಬ್ಬದ ಅಂಗವಾಗಿ ಏನಿದೆ ಬೇವು ಬೆಲ್ಲ ಕಾರ್ಯಕ್ರಮ ಮತ್ತು ಪವಿತ್ರ ರಂಜಾನ್ ಸಾಮಗ್ರಿಗಳ ಕಿಟ್ ವಿತರಣೆ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರು ಬಂದು ಬಹಳಷ್ಟು ಸೌಲಭ್ಯ ತಂದಂಥ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತೇನೆ. ಅದೇ ಥರ ನಮ್ಮ ಹದಪ್ಪ ನಿರ್ಕೂಟಣ ಮಂಜೂರಿ ಸದಸ್ಯರು ಜವರಿಗೆ ಅವ್ರಿಗೂ ಕೂಡ ನಾವು ವೇದಿಕೆಯಿಂದ ಸ್ವಾಗತವನ್ನು ಬಯಸುತ್ತೇವೆ. ಅದೇ ಥರ ನಮ್ಮ ಶೇಖರ್ ಸಿಂಗ್ ಬ್ರದರ್ ಅವರಿಗೂ ಕೂಡ ನಾವು ಸ್ವಾಗತ ಬಯಸುತ್ತೇನೆ ಮತ್ತು ದರ್ವೇಶ್ ಸಾಹೇಬರಿಗೂ ಕೂಡ ಇವತ್ತಿನ ಸ್ವಾಗತ ಬಯಸುತ್ತೇನೆ. ಅದೇ ಥರ ಇನ್ನೊಬ್ಬರು ನಮ್ಮ ಆತ್ಮೀಯ ಸೋದರ ಚಂದ್ರಶೇಖರ್ ಪಾಟೀಲ್ ನ್ಯಾಯವಾದಿಗಳು ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಅದೇ ಥರ ನಮ್ಮ ಎಕ್ಟಂಚೇರಿ ಸಾಹೇಬರು ವಕೀಲರಿಗೂ ಕೂಡ ನಾವು ಸ್ವಾಗತ ಬಯಸುತ್ತೇನೆ. ಅಶೋಕ್ ರೆಡ್ಡಿ ಆತ್ಮೀಯ ಒಂದು ಅವರಿಗೂ ಕೂಡ ಮತ್ತು ವೇದಿಕೆ ಮೇಲೆ ಇದ್ದಂಥ ಗಣ್ಯಮಾನ್ಯರಿಗೂ ಇಲ್ಲಿ ನೆರೆದಂಥ ಸೋದರ ಸೋದರಿಯವರಿಗೂ ಕೂಡ ಇವತ್ತಿನ ಯುಗಾದಿ ಹಬ್ಬದ ಬೇವು ಬೆಲ್ಲ ಹಾಗೂ ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ಸಾಮಗ್ರಿಗಳ ಕಿಟ್ ವಿತರಣೆ ಅಂಗವಾಗಿ ಎಲ್ಲರಿಗೆ ನಾನು ಶುಭಾಶಯಗಳನ್ನು ಬಯಸ್ತೇನೆ. ಮತ್ತು ತಾವು ಬಂದು ಇವತ್ತೇನ ನಾವು ಕರೆ ಕೊಟ್ಟಿದ್ದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಕಿಟ್ ವಿತರಣೆ ಬರ್ರಿ ಅಂತ ನಮ್ಮ ಶಾರಮ್ಮನವರಿಗೆ ಅಮ್ಮವರಿಗೆ ಎಲ್ಲರಿಗೆ ಹೇಳಕ್ಕೆ ತಾವು ಬಂದು ಇವತ್ತು ವಿಶೇಷ ಮಾಡಿ ಬಂದಿದ್ದಕ್ಕೆ ನಮ್ಮ ಸಂಘ ವತಿಯಿಂದಲೂ ಬಹಳಷ್ಟು ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ತಾವು ಯಾವಾಗಿಂದ ಉಳಿದು ನಮ್ಮ ಕೂಡ 12 ವರ್ಷಕ್ಕೂ ತಾವೆಲ್ಲರೂ ಸಮುದಾಯ ಧರ್ಮದವರು ಇದ್ದೀರಿ. ಅದೇ ಥರ ನಾವು ವರ್ಷ ನಾವು ಸಮಿತಿ ಕಡೆ ಮೀಟಿಂಗ್ ಮಾಡಿ ಕಾರ್ಯಕ್ರಮ ಹಾಕೊಂಡಿದ್ದೇವೆ. ಈ ಪ್ರತಿ ವರ್ಷ ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬಕ್ಕೆ ಏನದಕ್ಕೆ ಹಂಚಬೇಕು ಒಂದು 100-200 ಜನರಿಗೆ ಮತ್ತು ದಸರಾ ದೀಪಾವಳಿಗೆ ನಮ್ಮ ಹಿಂದೂ ಧರ್ಮಗಳು ದೀಪಿಸಿದ ಮಂದಿ ಕಿಟ್ ಹಂಚಬೇಕು. ಬಡ ಜನರಿಗೆ ಗುರುತಿಸಿ ಬಡ ಜನರಿಗೆ ಅದು ಒಂದು ದೇವ್ರ ಕೊಡುಗೆ ನಮ್ಮ ಸಂಘ ಬ್ಯಾಂಕಿಗೆ ನಿಮ್ಮ ಆಶೀರ್ವಾದದಿಂದ ಬ್ಯಾಂಕ್ ನಡೆದಿದೆ. ಬ್ಯಾಂಕ್ ಕಟ್ಟಿ ನಾನು 17 ವರ್ಷ ಆಯಿತು. ತಾವು ಬೀದಿ ವ್ಯಾಪಾರಿಗಳು ಇದ್ರಿ, ನಿರ್ಗತಿ ಭಾಳಷ್ಟು ಬಡ ಜನ ಇದ್ರಿ, ಸದಸ್ಯರಾಗಿ ಮೆಂಬರ್ ಆಗಿ ಭಾಳಷ್ಟು ಬ್ಯಾಂಕಿಗೆ ಕೊಡುಗೆ ಕೊಟ್ಟಿದ್ರಂತ ಬ್ಯಾಂಕ್ ನಿಮ್ಮ ಆಶೀರ್ವಾದ ನಾವು ಬ್ಯಾಂಕ್ ಮೇಲೆ ಇದ್ದಂಥ ಬ್ಯಾಂಕ್ ಇನ್ನೊವರಿಗೆ 17 ವರ್ಷ ಕಾಲ ಇಟ್ಟದ ಅಂತೂ ಯಾವುದೇ ಕುಂದು ಕೊರತೆ ಇಲ್ಲಂತೆ ಜನಗಳ ಯಶಸ್ವಿಯಾಗಿದೆ. ಕರ್ನಾಟಕ ರಾಜ್ಯದಲ್ಲೇ ನಮ್ಮ ಹೆಸರದ ಮತ್ತು ಇಲ್ಲಿ ಸಾವಿರಾರು ಜನರಿಗೆ ಲೋನ್ ಕೊಟ್ಟಿವಿ, ಮನೆಗಳಿಸ್ಕೊಟ್ಟಿವಿ. 3 ವರ್ಷ ಭಾಳಷ್ಟು ವಿವಿಧ ಥರ ನಾವು ಅವರಿಗೆ ಸರ್ಕಾರ ಬರೋಂಥ ಸೌಲಭ್ಯಗಳನ್ನು ಇಸ್ಕೊಟ್ಟಿವಿ. ಯಾವ ಕರೆ ಕೊಟ್ಟರು ಒಂದು ನಮ್ಮ ಸಂಘಿಗೆ ಉತ್ತರ ದಕ್ಷಿಣ ಕೂಡಿ 8-10 ಸರ್ವ ಧರ್ಮದ ಸದಸ್ಯರ ನಮ್ಮ ಬ್ಯಾಂಕ್ನಲ್ಲಿ ಕೋಪರೇಟಿವ್ ಬ್ಯಾಂಕ್ 3,500 6,500 ಮೇಲ್ಪಟ್ಟೆಯಿಂದ ನಮ್ಮದು ಬೀದಿ ವ್ಯಾಪಾರಿ ಸಂಘದ ಸದಸ್ಯರ ನಮ್ಮ ಅಮೃತ್ ಪಾಟೀಲ್ ಅವರು ಭಾಳಷ್ಟು ನಮ್ಮ ಆತ್ಮೀಯ ಜಿಲ್ಲಾ ಅಧ್ಯಕ್ಷರು ಅವರು ಭಾಳಷ್ಟು ನಗರ ಅಧ್ಯಕ್ಷರು ಅವರು ಡಾಕ್ಟರ್ ಸಾಹೇಬರಿಗೆ ಸ್ವಾಗತ ಬಯಸ್ತೀವಿ. ಮುಖ್ಯಸ್ಥರು ಅವ್ರಿಗೆ ವೆಲ್ಕಮ್ ಮಾಡ್ತೀವಿ. ಇನ್ನೊಂದೇನಿದೆ, ಈ ಪ್ರಕಾರ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿ ನಗರ ಅಧ್ಯಕ್ಷ ಪದಾಧಿಕಾರಿಗಳು ಆಶ್ರಯ ಇದರಿಂದ ಅವ್ರ ಕೊಡುಗೆ ಅಪಾರ ಇದೆ. ನನಗೆ ಅವರು ಇದರಿಂದ ಕೊಟ್ಟು ನಮ್ಮ ಅವರು ಭಾಳಷ್ಟು ವೆಂಕಟೇಶ್ ಕಾಂಬ್ಳೇಕರ್ ನಮ್ಮ ಗ್ರೂಪಲ್ಲಿ ಆದಂತೆ ಅವ್ರು ಯಾವಾಗಲೂ ನಮ್ಮ ಸಂಘಿಗೆ ಪ್ರಧಾನ ಬೆನ್ನುಲುವಾಗಿ ಅವ್ರನ್ನು ಮುಂದುವರಿಸಿಕೊಂಡು ಅವರಿಗೆ ನಾವು ಧನ್ಯವಾದ ಕೊಡಿಸ್ತೀವಿ. ಕಾರ್ಯಕ್ರಮಕ್ಕೆ ಇದೇ ಥರ ಒಗ್ಗೂಟಾಗಿ ಯಾವುದೇ ಹಬ್ಬ ಹುಣ್ಣಿಮೆಯಲ್ಲಿ ಎಲ್ಲರೂ ಒಗ್ಗೂಟಾಗಿ ಹೆಂಚ್ಕೊಂಡು ಕಾರ್ಯಕ್ರಮ ಮಾಡಬೇಕು. ಒಬ್ರಿಗೊಬ್ಬರು ಮುಂದುವರಿಸಿಕೊಂಡು ಸಹಾಯ ಸಹಕಾರ ಒಬ್ಬರಿಗೆ ತಾವು ಬಂದು ಇವತ್ತು ಯಶಸ್ವಿ ಮಾಡಿಕೊಂಡು ತಮ್ಮೆಲ್ಲರಿಗೆ ಧನ್ಯವಾದ ಕೊಡಿಸ್ತೀವಿ. ನಂತರ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘಕ್ಕೆ
ವೇದಿಕೆ ಮೇಲೆ ಆಸೀನರಾದ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. सोशल एक्टिव जो वर्क करते हैं, जो समाज के लिए सोचते हैं, देश के लिए सोचते हैं, तो आज हमें फख्र के साथ एक फख्र महसूस होता है कि हम लोगों के साथ जगन्नाथ सर और हमारे कई लोग हमारे साथ जो उनकी जो सोसाइटी है हम लोगों के साथ जुड़े हुए हैं। हमें बहुत खुशी है क्योंकि जब तक हम लोगों के साथ में हिंदू, मुस्लिम, सिख, ईसाई जो भी लोग सब एक साथ मिलकर जिस मंच पे एक साथ जो लोग दिखते हैं तो तब समझना चाहिए कि हमारे देश को तोड़ना नामुमकिन की बात है। बहुत से प्रोग्राम होते हैं, बहुत से वर्क होते हैं, मगर जैसे मंच पे सब कास्ट के लोग एक साथ दिखाई दिए तो सोचिए उनकी सोच ऊंची है, देश को आगे लेके बढ़ने की सोच है। आज हम यहाँ पर जो आज ईद भी है, नया साल उगादी और रमजान भी 2 दिन में रमजान की ईद भी आने वाली है, तो ऐसे मौके पे जो हमारे जगन्नाथ सर हैं हमेशा ही मैं देख के आती हूँ, सोशल एक्टिविटी में कहीं भी आगे आते हैं, मगर एक बहुत अच्छा मैसेज दे रहे हैं, हम लोगों के लिए बहुत अच्छी बात है। मैं एकता में विश्वास रखता हूँ। मेरी उसूल वही है, स्पेशली माइनॉरिटी का जो दुआ है मेरे ऊपर माँ बहनों का, मेरे को एक कारपोरेटर से लेकर मेयर तक लेके गया। आज मैं शुक्रगुजार हूँ क्योंकि एक भी हिंदू वोट नहीं था। वैसे मुस्लिम चौक से मेरे कायदे मोहतरम मरहूम कमरुल इस्लाम साहब ने मुझे ठहरा कर मुझे कारपोरेटर बनाकर इस शहर की मेयर बनकर सर्व करने का एक मौका दिया। उस मौका आज मेरे एक नाम बन चुका है, इसलिए इंशाअल्लाह ताला आज जो रमजान आ रहे, आज उगादी भी है हमारी। उगादी के दिन जगन्नाथ सूर्यवंशी साहब जो बीड़ी व्यापारी संघ की जो अध्यक्ष है, जिन्होंने एक फाइटर है, कभी भी उन अच्छे कामों में अपने आप को मिंगल कर लेता है, तो आज बड़ी खुशी की बात है जो उन्होंने किट तस्लीम कर रहे हैं ईद के लिए। तो अल्लाह ताला उसको अच्छा रखे। मैं दुआ करता हूँ जगन्नाथ सूर्यವಂಶವರೇ, ನೀವು ಮುಂದೆ ಸಾಗ್ರಿ, ನಿಮ್ದಿನ್ನು ದೊಡ್ಡ ಬ್ಯಾಂಕ್ ತೆಗೆದಾರ. ಇವತ್ತಿನ ದಿವಸ ಬ್ಯಾಂಕ್ ತೆಗೆದಾರ. ನಾನೇ ಹೇಳಿದ್ದೀನಿ ಕೆಲವೊಬ್ಬರಿಗೆ ಲೋನ್ಗಳನ್ನು ಮಾಡಿ ಬಡವರಿಗೆ. ಆಮೇಲೆ ನಾನು ಮೇಯರ್ ಇದ್ದಾಗ ನನ್ನಿಂದ ಬಹಳ ಬೆನ್ನತ್ತಿದ್ರು ಅವರು. ಬೆನ್ನತ್ತಿ ಒಂದು ರೆಸಲ್ಯೂಷನ್ ಮಾಡಿಸಿದ್ರು, ಇದ್ರ ಸೂಪರ್ ಮಾರ್ಕೆಟ್ ತೆಗಿಲಕತ್ತಿದ್ರು ಮಂದಿಗೆ. ನನಗೆ ಕರ್ಕೊಂಡು ಹೋಗಿ ಎದುರು ನಿಲ್ಲಿಸಿ ಆರ್ಸಿ ಮಾತಾಡಿಸಿ, ನನ್ನ ಎದುರೇ ಮಾತಾಡಿಸಿ ಆರ್ಸಿಯವರಿಗೆ ಹೇಳಿ ಅದು ತೆಗಿಲಾರ್ದ ಬಿಡೋರಿಗೆ ಮಾತಾಡಿಸಿ ಮಾಡಿಕೊಟ್ರು. ಈಗ ಇಂಥ ಹೋರಾಟಗಾರರು ಬಹಳ ಅಪರೂಪ. ಹೋರಾಟದ ಜೊತೆಗೆ ಸಹೋದರತ್ವದ ಭಾವನೆ ಬರೋದು. ಹುಟ್ಟು ಮತ್ತು ಸಾವು ಎರಡು ಜೀವನದಲ್ಲಿ ನಿಶ್ಚಿತವಾದಂಥವು. ಹುಟ್ಟು ಆಕಸ್ಮಿಕವಾದರೂ ಸಾಯದಂತೂ ಗ್ಯಾರಂಟಿ. ಹುಟ್ಟು ಮತ್ತು ಸಾವಿನ ಮಧ್ಯೆ ಏನ್ ಸಾರ್ಥಕತೆಯ ಬದುಕನ್ನು ನಾವು ಬದುಕ್ತೀವಿ, ಅದು ಮನುಷ್ಯನಿಗೆ ಎತ್ತರಕ್ಕೆ ತಗೊಂಡು ಹೋಗ್ತದೆ. ಆ ಸಾರ್ಥಕತೆಯ ಬದುಕು ಇವತ್ತು ಜಗನ್ನಾಥ ಸೂರ್ಯವಂಶ ಬದುಕಾಗತ್ತಾರೆ. ಎಲ್ಲರನ್ನು ತಗೊಂಡು ಎಲ್ಲರನ್ನ ಮಿಂಗಲ್ ಮಾಡಿಕೊಂಡು ಎಲ್ಲರ ಒಳ್ಳೆಯದನ್ನ ಬಯಸ್ತಾ ಒಂದು ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಂಡು ಅವರಿಗೆ ಪರಿಹರಿಸುವ ಪ್ರಯತ್ನ ಯಾವಾಗಲೂ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇಲ್ಲಿ ಬಸವಣ್ಣ ಹೇಳಿದಂತೆ ಇವನಾರವ 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 ಎಂದೆನಿಸಿದರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಮ್ಮ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ. ಮತ್ತೆ ಇವರು ಯಾರೂ ಭೇದ ಭಾವವಿಲ್ಲದೆ ಹಿಂದೂ ಮುಸ್ಲಿಂ ಇಂಥ ಕಲುಷಿತ ಸಮಾಜದಲ್ಲಿ, ಕಲುಷಿತ ವಾತಾವರಣದಲ್ಲಿ ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡು ಈ ಜಗನ್ನಾಥ್ ಅವರು ಈ ಕೆಲಸ ಏನ್ ಮಾಡ್ತದ ತುಂಬಾ ಶ್ಲಾಘನೀಯ ಮತ್ತು ತುಂಬಾ ಒಳ್ಳೆಯ ವಿಷಯ. ಅದಕ್ಕಾಗಿ ದೇವರು ಅವರಿಗೆ ಆಯು ಆರೋಗ್ಯ ಭಾಗ್ಯ ಕೊಟ್ಟು ಮತ್ತೆ ಇದಕ್ಕಿಂತ ದೊಡ್ಡ ಕಾರ್ಯಕ್ರಮಗಳು ನಡೆಸುತ್ತಾ ಬರಲಿ ಅಂತ ಹೇಳುತ್ತಾ, ನಂತರ ಬೇವು ಬೆಲ್ಲ ಹಾಗೂ ರಂಜಾನ್ ಹಬ್ಬದ ನಿಮಿತ್ತ ಆಹಾರ ಪದಾರ್ಥಗಳ ಕಿಟ್ ವಿತರಣೆ ಮಾಡಲಾಯಿತು. ಸಾಮ್ಯ
आपको हिंदी बराबर नहीं आता, आपको जरा ಮಾತಾಡೋದು ಕಲಿಯಬೇಕೆಲ್ಲ ಸಾಕು. ಫಾತಿಮಾ ಅಕ್ಬರ್ ಮಾತಾಡ್ತಾರಂತ ಬರೆಯೋದು ದಯಮಾಡಿ. ಅಲಿದಾ ಬಾನವರು ಫಾತಿಮಾ ಇಬ್ಬರದಾಗ ಒಬ್ಬರು ಮಗಳು ಗೊತ್ತಾಗ. ಅಧ್ಯಕ್ಷರೇ ಯುಗಾದಿ ಹಬ್ಬ ಅಂತಂತಂದರೆ ಎಲ್ಲರಿಗೂ ಹೊಸ ವರ್ಷ. ಇವತ್ತಿನ ದಿನ ಊಟದಲ್ಲೇ ಬೇರೆ ಬೇರೆ ಥರದ ಊಟ ಉಪಹಾರ ಇತ್ಯಾದಿ ಮಾಡುವಂಥದ್ದು ಒಂದು, ಅದ್ರ ಜೊತೆಗೆ ಹೊಸ ಬಟ್ಟೆ ಎಲ್ಲ ಹಾಕ್ಕೊಂಡು ಎಲ್ಲ ಕಡೆ ಹೋಗುವಂಥದ್ದು. ಒಟ್ಟಾರೆ ಹಿಂದೂ ಸಮಾಜದಲ್ಲಿ ಇದೊಂದು ಮಹತ್ವದ ಮತ್ತು ದೊಡ್ಡ ಹಬ್ಬ. ಮತ್ತು ಈ ಹಬ್ಬ ಅಂದರೆ ವರ್ಷದ ಮೊದಲನೇ ದಿನ ಪ್ರಾರಂಭ ಆಯಿತು ಅಂತಂದು ಈ ಹಬ್ಬದ ಒಂದು ಸಂದರ್ಭದಲ್ಲಿ ನಮ್ಮ ಸಾಹಿತ್ಯ ಪರಿಷತ್ತದ ಅಧ್ಯಕ್ಷರಾದಂಥ ಮಾನ್ಯ ವಿಜಯಕುಮಾರ್ ಅವರೇ, ಮಾನ್ಯ ಸೂರ್ಯವಂಶಿ ಅವರೇ, ಮಾನ್ಯ ಭವಾನಿ ಸಿಂಗ್ ಅವರೇ, ನೆರೆದಂಥ ಎಲ್ಲ ಮಾನ್ಯರೇ ಮತ್ತು ನಮ್ಮ ಸನ್ಮಿತ್ರರಾದಂಥ ಅಮೃತ್ ಪಾಟೀಲ್ ಅವರೇ ಕ್ಷಮಿಸಬೇಕು. ಇಲ್ಲಿ ಬಂದಂಥ ಎಲ್ಲ ನಮ್ಮ ಹಿಂದಿನ ಮಹಾಪೌರರು ಭೀಮರೆಡ್ಡಿ ಸಾಹೇಬ್ರೆ ಮತ್ತು ಡಾಕ್ಟರ್ ಮೊಯಿನ್ ಅವರೇ, ಈ ಸಂದರ್ಭದಲ್ಲಿ ಬಂದಂಥ ಎಲ್ಲ ಮಹನೀಯರಿಗೆ ನಮಸ್ಕರಿಸುತ್ತಾ, ಜೊತೆಗೆ ಬಹುಶಃ ನಾಳೆ ನಾಡಿದ್ದು ರಂಜಾನ್ ಹಬ್ಬ ಕೂಡ ಬಂದಿದೆ. ಹೀಗಾಗಿ ಇದು ಒಂದು ರೀತಿಯಿಂದ ಒಂದು ಸೌಹಾರ್ದತ ಒಂದು ಸಂಕೇತ ಅಂತ ನಾನು ಹೇಳ್ಬೋದು. ಇವತ್ತು ಯುಗಾದಿ ಮತ್ತು ರಂಜಾನ್ ನಾಳೆ ಅನೌನ್ಸ್ ಆಗ್ಬೋದು ಅಂತ ಒಂದು ನಿರೀಕ್ಷೆ ಇದೆ. ಎರಡೂ ಹಬ್ಬದ ಸಂದರ್ಭದಲ್ಲಿ ಇವತ್ತು ಕಿಟ್ಟನ್ನು ವಿತರಣೆ ಮಾಡುವಂಥದ್ದು ಅನೇಕ ವರ್ಷದಿಂದ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲರಿಗೂ, ಬಡ ಜನರೇ ಇರಲಿ, ಎಲ್ಲರಿಗೂ ಇರಲಿ ಅನುಕೂಲ ವಿಶೇಷವಾಗಿ ಬೀದಿ ವ್ಯಾಪಾರಿ ಸಂಘದ ಅಧ್ಯಕ್ಷರಾಗಿ ಅನೇಕ ವರ್ಷ ಆ ಜನಾಂಗಕ್ಕೆ ಒಳ್ಳೆ ಅಂದರೆ ಸರ್ಕಾರದ ಏನೇ ಅನುಕೂಲತೆ ದೊರಕಬೇಕು ಅದನ್ನೆಲ್ಲ ನಮ್ಮ ಸೂರ್ಯವಂಶಿ ಅವರು ಮಾಡ್ಕೊತ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ನಾನು ಶುಭಾಶಯಗಳನ್ನು ಹೇಳಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ಊರಿನ ಜನತೆಗೆ ಯಾರೇ ಅದರ ಉಪಯೋಗನ ತಗೊಳ್ತಾರೆ, ನನಗನ್ಸುತ್ತೆ ಭಗವಂತ ಅವ್ರಿಗೆ ಹೆಚ್ಚಿನ ಆಯುಷ್ಯ ಆತ್ಮ ಕೊಡಲಿ. ಮತ್ತು ಎಲ್ಲ ನಮ್ಮ ಬೀದಿ ವ್ಯಾಪಾರಿಗಳಿಗೆ ಇವತ್ತು ಬಹಳ ಕಷ್ಟದ ಜೀವನ ಅಂತ ನಾನು ಹೇಳ್ಬೋದು. ಇಂಥ ಸಂದರ್ಭದಲ್ಲಿ ಎರಡೂ ಹಬ್ಬದ ಒಂದು ಸಂದರ್ಭ ಕೂಡ ಇದು ಸೇರಿ ಬಂದಿದೆ. ತಮ್ಮೆಲ್ಲರಿಗೂ ಎರಡೂ ಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು